ಈ ವಿಡಿಯೋದಲ್ಲಿ 7 ಚಿರಂಜೀವಿಗಳು ಹಾಗೆ ಅವರಿಗೆ ಈ ವರ ಸಿಕ್ಕಿದ್ದು ಯಾರಿಂದ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಸಂಸ್ಕೃತದ ಈ ಪದ ಚಿರಂ ಅಂದ್ರೆ ದೀರ್ಘಕಾಲ, ಜೀವಿ ಅಂದ್ರೆ ಜೀವಂತ ಅನ್ನೋದ್ರ ಅರ್ಥವನ್ನು ಕೊಡುತ್ತೆ. ಮೊದಲನೆಯವರು ವಾಯುಪುತ್ರ ಭಜರಂಗಿ. ಅಂಜನಿ ಪುತ್ರನಿಗೆ ಈ ವರ ಸಿಕ್ಕಿದ್ದು ಬ್ರಹ್ಮನಿಂದ. ಎರಡನೆಯವರು ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಜಮದಗ್ನಿಯ ಮಗ, ಹಾಗೆ ವಿಷ್ಣುವಿನ 6ನೇ ಅವತಾರ ಅನಿಸಿಕೊಂಡಿರುವಂತಹ ಪರಶುರಾಮನು. ದ್ರೋಣ, ಭೀಷ್ಮ ಹಾಗೆ ಕರ್ಣರಿಗೆ ಗುರುಗಳಾದಂತಹ ಇವರಿಗೆ ಈ ವರ ಸಿಕ್ಕಿದ್ದು ಶಿವನಿಂದ. ಮೂರನೆಯವರು ಮಹಾಭಾರತ, ಭಾಗವತ, ವೇದ ಪುರಾಣಗಳ ಪಿತೃ ಆದಂತಹ ಮಹರ್ಷಿ ವೇದವ್ಯಾಸರು. ಈ ವರ ಇವರಿಗೆ ಸಿಕ್ಕಿದ್ದು ಅವರ ತಂದೆಯಾದಂತಹ ಪರಾಶರರಿಂದ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಶಿವನಿಂದ ಈ ವರ ಸಿಕ್ಕಿದ್ದು ಅಂತ ಹೇಳಲಾಗುತ್ತೆ. ನಾಲ್ಕನೆಯವರು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ. ಅಶ್ವತ್ಥಾಮನಿಗೆ ಈ ವರ ಸಿಕ್ಕಿದ್ದು ಶಿವನಿಂದ, ಕೃಷ್ಣನಿಂದ ಅಲ್ಲ. ಕೃಷ್ಣ ಕೇವಲ ಅಶ್ವತ್ಥಾಮನ ಅಮರತ್ವವನ್ನ ಶಾಪವನ್ನಾಗಿ ಬದಲಾಯಿಸಿರ್ತಾನೆ. ಇನ್ನು ಐದನೆಯವರು ಲಂಕಾಧಿಪತಿ ರಾವಣನ ತಮ್ಮ ವಿಭೀಷಣ. ಈತನ ಧರ್ಮನಿಷ್ಠೆಗೆ ಬ್ರಹ್ಮನಿಂದ ಸಿಕ್ಕಂತಹ ವರ. ಆರನೆಯವರು ಪ್ರಹ್ಲಾದನ ಮೊಮ್ಮಗ ಹಾಗೆ ಅಸುರರ ರಾಜ ಬಲಿಚಕ್ರವರ್ತಿ. ಇವರಿಗೆ ಈ ವರ ಸಿಕ್ಕಿದ್ದು ಶಿವನಿಂದ. ಹಾಗೆ ವಿಷ್ಣುವಿನಿಂದ ಕೂಡ ಒಂದು ವರ ಪಡೆದಿರ್ತಾನೆ. ಯಾವಾಗ ವಾಮನ ಇವನನ್ನು ಪಾತಾಳ ಲೋಕಕ್ಕೆ ತುಳಿತಾನೋ ಆಗ ವರ್ಷಕ್ಕೆ 1 ಬಾರಿ ಅವನ ರಾಜ್ಯಕ್ಕೆ ಹೋಗಬಹುದಾಗಿ ವಿಷ್ಣುವಿನಿಂದ ಕೂಡ ಒಂದು ವರ ಪಡೆದಿರ್ತಾನೆ. ಇನ್ನು ಕೊನೆಯದಾಗಿ ಕೃಪಾಚಾರ್ಯರು. ಪಾಂಡವ ಹಾಗೆ ಕೌರವರ ಕುಲಗುರುವಾದಂತಹ ಇವರಿಗೆ ಈ ವರ ಸಿಕ್ಕಿದ್ದು ಶಿವನಿಂದ. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರ ಹೋರಾಡಿ ಬದುಕುಳಿದ ಕೆಲವರಲ್ಲಿ ಇವರು ಕೂಡ ಒಬ್ರು. ಈ 7 ಚಿರಂಜೀವಿಗಳು ಕಲ್ಕಿ ಅವತಾರಕ್ಕಾಗಿ ಇನ್ನ ಕಾಯ್ತಾ ಇದ್ದಾರೆ.